ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪ್ಪಜ್ಜಾರ್. ನಾವು ಇವತ್ತು ನೋಡ್ತಾ ಇರುವಂಥ ಪ್ರೇಕ್ಷಣೀಯ ಸ್ಥಳ ಯಾವುದಪ್ಪ ಅಂದರೆ ಶಿವಮೊಗ್ಗದ ಮಲೆನಾಡಿನ ಧರ್ಮಸ್ಥಳ ಎಂದೇ ಖ್ಯಾತಿಯನ್ನು ಪಡೆದಿರುವ ಗುಳಿ ಶಂಕರೇಶ್ವರ ದೇವಸ್ಥಾನವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಈ ಒಂದು ದೇವಾಲಯವು ಇವತ್ತಿಗೂ ಪವಾಡ ಹಾಗೂ ವಿಸ್ಮಯವನ್ನು ರೂಪಿಸುತ್ತಿದ್ದು ವಿಜ್ಞಾನಿಗಳಿಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆದರೂ ಸಹ ಇಲ್ಲಿನ ನಿಗೂಢ ರಹಸ್ಯಗಳಿಗೆ ಇವತ್ತಿಗೂ ಸಹ ವಿಜ್ಞಾನಿಗಳ ಹತ್ತಿರ ಯಾವುದೇ ಉತ್ತರವಿಲ್ಲ. ಈ ಒಂದು ದೇವಾಲಯಕ್ಕೆ 2000 ವರ್ಷಗಳ ಹಿಂದಿನ ಇತಿಹಾಸವಿದ್ದು ಶಂಕರಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಇಲ್ಲಿ ತಪಸ್ಸನ್ನು ಮಾಡುತ್ತಿದ್ದರು ಎಂದು ಸಹ ಹೇಳಲಾಗ್ತಾ ಇದೆ. ದ್ವಾಪರ ಯುಗದಲ್ಲಿ ಎಲ್ಲಾ ಋಷಿಮುನಿಗಳು ಈ ಒಂದು ಸ್ಥಳದಲ್ಲಿ ತಪಸ್ಸನ್ನು ಮಾಡಲಾಗುತ್ತಿತ್ತು ಅಂತ ಸಹ ಹೇಳಲಾಗುತ್ತದೆ. ಒಂದು ದಿನ ಎಲ್ಲಾ ಋಷಿಮುನಿಗಳು ತಪಸ್ಸು ಮಾಡುತ್ತಿರುವಾಗ ಇಲ್ಲಿ ನೀರಿನ ಅಭಾವ ಹೆಚ್ಚಾಗಿ ನೀರು ಇಲ್ಲದೆ ಹೋಗುತ್ತದೆ. ಆಗ ಶಂಕರಾಚಾರ್ಯರು ಘೋರ ತಪಸ್ಸನ್ನು ಮಾಡಿ ಶಿವನನ್ನ ಇಲ್ಲಿ ಒಲಿಸಿಕೊಳ್ತಾರೆ. ಆಗ ಇಲ್ಲಿ ಗಂಗೆಯನ್ನು ಉದ್ಭವವನ್ನಾಗಿ ಮಾಡಿ ಎಂದು ಬೇಡಿಕೊಳ್ತಾರೆ. ಆಗ ಪರಮೇಶ್ವರನು ತನ್ನ ಜಡೆಯಲ್ಲಿದ್ದ ಗಂಗೆಯನ್ನ ಈ ಸ್ಥಳಕ್ಕೆ ಬರುವಂತೆ ಹೇಳ್ತಾರೆ. ಆಗ ಗಂಗಾ ಮಾತೆಯು ಶಿವನಿಗೆ, ನೀವು ನೆಲೆಸಿದರೆ ಮಾತ್ರ ನಿಮ್ಮ ಜೊತೆ ನಾನು ಇಲ್ಲಿ ನೆಲೆಸ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ನೆಲೆಸಿದ ಗಂಗಾ ಮಾತೆಯು ಗುಳ್ಳೆಗಳ ಮುಖಾಂತರ ತೀರ್ಥವಾಗಿ ಬರಲು ಪ್ರಾರಂಭಿಸುತ್ತದೆ. ಹಾಗಾಗಿ ಇಲ್ಲಿ ಗುಳೆ ಶಂಕರ ಎಂದು ಅವತ್ತಿನಿಂದ ಈ ದೇವಾಲಯಕ್ಕೆ ಹೆಸರು ಬಂತು. ಮತ್ತೆ ಶ್ರೀರಾಮಚಂದ್ರರು ವನವಾಸದಲ್ಲಿದ್ದಾಗ ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ಸ್ನಾನವನ್ನು ಮಾಡಿ ಇಲ್ಲಿಂದ ಹೋಗಿದ್ದರು ಅಂತಲೂ ಸಹ ಪ್ರತೀತಿ ಇದೆ. ಇಲ್ಲಿನ ಜಟತೀರ್ಥದ ನೀರನ್ನು ಕುಡಿಯುವುದರಿಂದ ಸರ್ವರೋಗ ನಿವಾರಣೆಯಾಗುತ್ತದೆ ಹಾಗೂ ಇಲ್ಲಿನ ನೀರಿನಿಂದ ಸ್ನಾನ ಮಾಡುವುದರಿಂದ ಚರ್ಮ ರೋಗ, ಮಾಟ ಮಂತ್ರ ಪೀಡೆಗಳು ನಿವಾರಣೆಯಾಗುತ್ತವೆ ಅನ್ನೋದನ್ನು ಸಹ ಇಲ್ಲಿ ನೋಡಬಹುದಾಗಿದೆ. ಇಲ್ಲಿ ಬರುವಂತಹ ಗಂಗೆಯನ್ನ ವಿಜ್ಞಾನಿಗಳು ಸಹ ಪರೀಕ್ಷೆ ಮಾಡಿದ್ದು ವಿಸ್ಮಯ ಎಂಬಂತೆ ಉತ್ತರವು ದೊರಕಿದೆ. ಈ ನೀರಿನಲ್ಲಿ ಎಲ್ಲಿಯೂ ಸಹ ದೊರಕದಂತಹ ಖನಿಜಾಂಶಗಳು ಈ ನೀರಿನಲ್ಲಿ ಇದ್ದು ಅತ್ಯಂತ ಪಾವಿತ್ರತೆಯನ್ನು ಹೊಂದಿದೆ ಅಂತಲೂ ಸಹ ವಿಜ್ಞಾನಿಗಳು ಹೇಳಿ ಅವರು ಸಹ ಮೂಕ ವಿಸ್ಮಿತರಾಗಿದ್ದಾರೆ. ಬನ್ನಿ ಈಗ ನಾವು ಜಟಾತೀರ್ಥವನ್ನ ನೋಡಲು ಹೋಗೋಣ. ಮತ್ತೆ ಅಲ್ಲಿಯ ಬಗ್ಗೆ ಏನು ಸಂಕ್ಷಿಪ್ತವಾದಂಥ ವಿವರಣೆಯನ್ನು ಮತ್ತು ಇತಿಹಾಸವನ್ನು ನಾನು ತಿಳಿಸ್ಕೊಡ್ತೇನೆ. ಈ ಜಟಾತೀರ್ಥ ಅಂದರೆ ಏನಪ್ಪಾ ಅಂದರೆ, ಜಟ ಎಂದರೆ ಜಡೆ, ಶಿವನ ಜಡೆ, ತೀರ್ಥ ಎಂದರೆ ಗಂಗೆ. ಶಿವನ ಜಡೆಯಿಂದ ಬಂದಂತಹ ತೀರ್ಥವನ್ನು ಜಡ ತೀರ್ಥ ಅಂತೇಳಿ ಕರೀತಾರೆ. ನಾವು ಈಗ ಏನು ನೋಡ್ತಾ ಇದ್ದೇವೆ ಇದೇ ಜಟಾತೀರ್ಥ ಅಥವಾ ಮಾಯಾವಂಡ ಅಂತೇಳಿ ಕರಿತೇವೆ. ಈ ನೀರು ಯಾವತ್ತಿಗೂ ಬತ್ತಿರುವಂತಹ ನಿರ್ದೇಶನಗಳು ಇವತ್ತಿಗೂ ಸಹ ದೊರಕಿಲ್ಲ. ಈ ಹೊಂಡದಲ್ಲಿ ಶಿವಲಿಂಗವಿದ್ದು ಈ ತೀರ್ಥದಲ್ಲಿ ನಾವು ಮನಸ್ಸಿನಲ್ಲಿ ಏನಾದರೂ ಅಂದುಕೊಂಡು ಬಿಲ್ವಪತ್ರೆಯನ್ನು ಈ ನೀರಿನಲ್ಲಿ ಬಿಟ್ಟರೆ ಆ ಬಿಲ್ವಪತ್ರೆಯು ನೀರಿನ ಒಳಗೆ ಮುಳುಗಿ ತಾನಾಗಿಯೇ ತಾನು ಮೇಲೆ ಬರುತ್ತದೆ. ಆ ಬಿಲ್ವಪತ್ರೆ ಮೇಲೆ ಬಂದರೆ ನಾವು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ಸಲೀಸಾಗಿ ನಡೀತವೆ ಅಂತೇಳಿ ಅರ್ಥ. ನಾನು ಈಗ ನನ್ನ ಮನಸ್ಸಲ್ಲಿ ಒಂದು ಹರಕೆಯನ್ನು ಕಟ್ಕೊಂಡು ಇದು ಎಷ್ಟರ ಮಟ್ಟಿಗೆ ಪವಾಡವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಪರೀಕ್ಷೆ ಮಾಡ್ತಾ ಇದ್ದೀನಿ. ಹಾಗೂ ನೀವೇ ನೋಡಿ ಇದರ ಮಹಿಮೆಯನ್ನು ನೀವೇ ನಿಮ್ಮ ಕಣ್ಣಾರ ನೋಡಿ. ನಾನೀಗ ಅದನ್ನು ಮುಳುಗಲು ಬಿಟ್ಟಿದ್ದೀನಿ. ಅದು ಯಾವ ರೀತಿಯಾಗಿ ಶಿವನ ತಳವನ್ನು ಮುಟ್ಟಿ ತಾನಾಗಿಯೇ ತಾನು ಅದು ಮೇಲೆ ಬಂದರೆ ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸ ನೆರವೇರುತ್ತದೆ ಅಂತ ಅರ್ಥ.
ಜಡಾತೀರ್ಥದಿಂದ ಮೇಲೆ ಬಂದಂಥ ಬಿಲ್ವಪತ್ರೆಯನ್ನು ಈ ಶಿವಲಿಂಗದ ಮೇಲೆ ಇಟ್ಟು ತೀರ್ಥವನ್ನು ಮೇಲೆ ಸಮರ್ಪಣೆ ಮಾಡಿ ಈ ಒಂದು ಬಿಲ್ವಪತ್ರೆಯನ್ನು ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ ಅಂತಕ್ಕಂಥದ್ದು ಪ್ರತೀತಿ. ನೀವು ಈಗ ಏನು ನೋಡ್ತಾ ಇದ್ದೀರಾ, ಈ ಕೊಳದಲ್ಲಿ ಪಾಚಿಯು ಜಡೆಯ ರೂಪದಲ್ಲಿ ಬೆಳೆದುಕೊಂಡಿದ್ದು, ಈ ಜಡೆಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ಈ ಜಡೆಗಳು ಬಂಗಾರದ ರೀತಿಯಲ್ಲಿ ಹೊಳೆಯುತ್ತಿರುವುದನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ. ನೀವು ಈಗ ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿ ಬಂಗಾರದ ರೀತಿಯಲ್ಲಿ ಹೊಳಿತಾ ಇರುತ್ತೆ ನೋಡಿ. ಯಾವ ರೀತಿಯಾಗಿ ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದಾಗ ಯಾವ ರೀತಿಯಾಗಿ ಹೊಳಿತಾ ಇದ್ದಾವೆ, ಜಡೆಯ ರೂಪದಲ್ಲಿ ಯಾವ ಥರ ಇದ್ದಾವೆ ಅನ್ನೋದು ನೀವೇ ನಿಮ್ಮ ಕಣ್ಣಾರ ನೋಡಿ. ಗುರುಗಳೇ, ಇದ್ರ ಬಗ್ಗೆ ಹೇಳ್ರಿ ಗುರುಗಳೇ. ಈಗ ಇದು ಇನ್ನು ಹಿಂದೆ ಋಷಿಮುನಿಗಳು ತಪಸ್ ಮಾಡಿರೋ ಜಾಗ ಇದು. ಗಂಗೆಗೆ ಬಾಯಾರಿಕೆ ಜಡೆಯಿಂದ ಹೊಡೆದಾಗ ನೀರು ಬಂದಿದ್ದು, ಆಗ ಜಟಾತೀರ್ಥ ಅಂತ ಹೆಸರು. ಕೈಲಾಸದಲ್ಲಿ ಈಗ ಅದು ಮುಳುಗಿದ್ದು ಎಷ್ಟು ಅರ್ಧ ಗಂಟೆ ಟೈಮ್ ಇರುತ್ತೆ. ಅರ್ಧ ಗಂಟೆ ಒಳಗೆ ಬಂತು ಅಂದ್ರೆ ಅವ್ರಿಗೆ ಕೆಲಸ ಆಗುತ್ತೆ. ಆಮೇಲೆ ಸಂತಾನ ಫಲ ಇರ್ಬೋದು, ಏನೋ ಕಾಯಿಲೆ ಇರ್ಬೋದು, ಇದನ್ನ ತಗೊಂಡೋಗಿ ನೀರು ತಗೊಂಡೋಗಿ ಕುಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಇದ್ರದ್ದು ಏನಾರ ಹಬ್ಬ ಹರಿದಿನಗಳು ಏನಾರು ನಡೀತೈತೆ ಸೋಮವಾರ? ಹಬ್ಬ ಶಿವರಾತ್ರಿ, ಸಂಕ್ರಾಂತಿ, ಎಳ್ಳಮಾಸೆ ಜಾತ್ರೆ ನಡೀತಾನೆ ಇರುತ್ತೆ. ಇದು ಎಷ್ಟನೇ ಇದು ವರ್ಷ, ಎಷ್ಟು ವರ್ಷ ಆಯ್ತು ಇಲ್ಲಿ ಈ ಥರ ಆಗಿ? ಈ ಥರ ಆಗಿ ಸುಮಾರು ಒಂದು 2000 ವರ್ಷ ಆಯ್ತು. 2000 ವರ್ಷದ ಹಿಂದೆಗಡೆ ಬೆಳಗ್ಗೆ ಬಂದು ಒಂದು 30 ವರ್ಷ ಆಯ್ತು ಅಷ್ಟೇ. ಇದು ಯಾವ ಜಟಾತೀರ್ಥಕ್ಕೆ ಬಿಡುವಂತಹ ಬಿಲ್ವಪತ್ರೆಯ ಮರ, ನಾವೇನು ಈ ಎಲೆಗಳನ್ನು ತೆಗೆದುಕೊಂಡು ಹೋಗಿ ಆ ಒಂದು ಜಟಾತೀರ್ಥಕ್ಕೆ ಬಿಟ್ಟರೆ ಮಾತ್ರ ಕೆಳಗಡೆ ಹೋಗಿ ಮೇಲೆ ಬರುವಂಥದ್ದನ್ನು ನಾವು ಕಾಣಬಹುದು. ಇದೇ ಒಂದು ಹಾಗೆಯೇ ಈ ದೇವಾಲಯದಲ್ಲಿ ಶಕ್ತಿಪೀಠವಾಗಿರ್ತಕ್ಕಂಥ ಚೌಡೇಶ್ವರಿ ಅಮ್ಮನವರು ಸಹ ನೆಲೆಸಿದ್ದಾರೆ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.